Hello everyone. My name is Revati SK. ನಾವು ದೊಡ್ಡಬಳ್ಳಾಪುರದವರು. ದೊಡ್ಡಬಳ್ಳಾಪುರದಲ್ಲಿದ್ದಾಗ ನಾವು ಈ ಗಾಡಿ ಪರ್ಚೇಸ್ ಮಾಡಿದ್ವಿ. ಯಾವಾಗ ಅಂತಂದರೆ 2021 ಪರ್ಚೇಸ್ ಮಾಡಿದ್ದು. ಅರೌಂಡ್ 5 ಇಯರ್ಸ್ ಆಯಿತು ನಾವು ಪರ್ಚೇಸ್ ಮಾಡಿ. ಸ್ಟಾರ್ಟಿಂಗ್ ನಾವು ಫಸ್ಟ್ ಜನ್ರೇಷನ್ ಓಲಾ ಫಸ್ಟ್ ಕಸ್ಟಮರ್ ಆಗಿರ್ತೀವಿ. ಯಾಕೆ ಚೂಸ್ ಮಾಡಿದ್ದು ಅಂತಂದರೆ ಎಕೋ ಫ್ರೆಂಡ್ಲಿ ಆಗಿ, ಬಟ್ ಇದು ಡೈಲಿ ಎಕ್ಸ್ಪೆನ್ಸಸ್ಗೆ ಪೆಟ್ರೋಲ್ಸು ಡೀಸೆಲ್ಸು ಇವೆಲ್ಲ ಖರ್ಚು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಇದಾದರೆ ಎಕೋ ಫ್ರೆಂಡ್ಲಿ ಮತ್ತು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಓಲಾ ಚೂಸ್ ಮಾಡಿದ್ದು. ನಾವು ಓಲಾ ಬ್ಲೂ ಕಲರ್ ಚೂಸ್ ಮಾಡಿದ್ದು ಫಸ್ಟಲ್ಲಿ ತೊಗೊಂಡಿದ್ದು. ಆವಾಗ ನಮಗೆ ಫಸ್ಟ್ ಜನ್ರೇಷನಲ್ಲಿ ಆಫರ್ ಇತ್ತು ಅಂತ ಸ್ಟಾರ್ಟಿಂಗ್ ಪ್ರೈಸ್ ಕಮ್ಮಿ ಪ್ರೈಸಲ್ಲೇ ಸಿಕ್ಕಿತ್ತು. ಮತ್ತು ಅದಾದಮೇಲೆ ನಾವು ಅದನ್ನು ಒಂದು ಚಾಲೆಂಜ್ ಕೊಟ್ಟಿದ್ರು ಓಲಾದವರು, ಏನಂದರೆ 200 ಕಿಲೋಮೀಟರ್ಸು ಟ್ರ್ಯಾಕ್ ಮಾಡಬೇಕು ಒಂದು ಚಾರ್ಜಿಂಗಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ನಾವು ಅದನ್ನು ಆ ಟಾಸ್ಕ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಆ ಟೈಮಲ್ಲಿ ಆವಾಗ ಕಂಪ್ಲೀಟ್ ಮಾಡಿದಾಗ ನಮಗೆ ಏನು ಹೇಳಿದ್ರು ಅಂದರೆ ಓಲಾದವರು ಒಂದು ವೆಹಿಕಲ್ ಫ್ರೀಯಾಗಿ ಕೊಡ್ತಾರೆ. ಅದು ಕಲರ್ ಬಂದು ಆರೆಂಜ್ ಕಲರ್ ಹೇಳಿದ್ರು. ಆವಾಗ ನಾವು ಟಾಸ್ಕ್ ಕಂಪ್ಲೀಟ್ ಮಾಡಿದಾದ್ಮೇಲೆ ಕೃಷ್ಣಗಿರಿ ಓಲಾ ಅದಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ನಮಗೆ ದೊಡ್ಡ ಇವೆಂಟ್ ಮಾಡಿ ನಮಗೆ ಓಲಾದವರು ಗಾಡಿನ ನಮಗೆ ಕೊಟ್ಟರು. ಅದೊಂದು ಗಿಫ್ಟ್ ಆಯಿತು. ಟೋಟಲಿ 2 ವೆಹಿಕಲ್ಸ್ ಆಗಿದೆ. ಒಂದು ಬಂದು ನಾವು ಪರ್ಚೇಸ್ ಮಾಡಿದ್ದು, ಒಂದು ಬಂದು ಗಿಫ್ಟಾಗಿ ಬಂದಿದ್ದು. ಸೊ ನಾವು ಇದನ್ನು ಡೈಲಿಯಾಗೂ ಯೂಸ್ ಮಾಡ್ತೀವಿ. ಮತ್ತು ಐ ಹ್ಯಾವ್ 2 ಬ್ರದರ್ಸು ಕೂಡ ಆಫೀಸ್ಗೆ ಬ್ಯಾಂಗ್ಳೂರು ದೊಡ್ಡಬಳ್ಳಾಪುರ ಎಲ್ಲ ವೆಹಿಕಲ್ನ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಈ ವೆಹಿಕಲ್ಲು ಡೈಲಿನೂ ನಾವು ಟ್ರಾವೆಲಿಂಗ್ ಮಾಡೋದಕ್ಕೆ ಏನಾದರೂ ಪರ್ಚೇಸ್ ಮಾಡಬೇಕು, ಮತ್ತು ಎಲ್ಲಾದರೂ ಟ್ರಿಪ್ಸ್ ಹೋಗಬೇಕು, ಟೆಂಪಲ್ಸ್ ಯೂಸ್ ಮಾಡಬೇಕು, ಅಲ್ಲೆಲ್ಲ ಹೋಗ್ತಾಯಿದ್ವಿ. ನಾವು ಮೈಸೂರು ಕೂಡ ಬಂದಿದ್ವಿ. ಅದನ್ನು ತೊಗೊಂಡು ಯಾಕೆ ಹೈಪರ್ ಚಾರ್ಜಸ್ಸು ಸ್ಟೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಟ್ರಿಪ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಸೊ ಹೋಪ್ಫುಲಿ 5 ಇಯರ್ಸ್ ಆಯಿತು. ನಮಗೆ ಓಲಾ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಚಾರ್ಜಿಂಗಲ್ಲೂ ಎಲ್ಲದಕ್ಕೂ ಹೆಲ್ಪ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ವಿಸು ಅದೇ ನಡೀತಾ ಇದೆ. ಆದರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಸರ್ವಿಸ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಆ್ಯಂಡ್ ಇವಾಗೂ ಕೂಡ ರನ್ನಿಂಗಲ್ಲಿದೆ ಗಾಡಿ. ಅಲ್ಲೇ ಮನೆ ಹತ್ರನೇ ಯೂಸ್ ಮಾಡ್ತೀವಿ ಅಷ್ಟೇ. 5 ಇಯರ್ಸ್ ಆಯಿತು. ಚೆನ್ನಾಗಿದೆ. ಥ್ಯಾಂಕ್ ಯು.